ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ಸೊ ಇವತ್ತೊಂದು ಸೂಪರಾಗಿರೋ ಬ್ಯೂಟಿ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಹೌದಪ್ಪ, ಇವಾಗ ಬ್ಯೂಟಿ ಟಿಪ್ಸ್ ಏನಪ್ಪ ಅಂತ ಹೇಳಿದರೆ, ಇವಾಗ ಸಮ್ಮರ್ ಸೀಸನ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತಲ್ವಾ. ಸೊ ಇವಾಗ ನಮಗೆ ತುಂಬಾ ಮುಖ ಎಲ್ಲ ಕಪ್ಪಾಗೋದು ಆ್ಯಂಡ್ ಮುಖಕ್ಕೆಲ್ಲ ಪಿಂಪಲ್ಸ್ ಹಾಕೋದು, ಎಷ್ಟೇ ನೀರು ಕುಡಿದ್ರೂ ನಾವು ಹೈಡ್ರೇಟ್ ಆಗಿ ಇರ್ತಾ ಇರಲ್ಲ, ಓಕೆನಾ. ಮತ್ತು ನಮಗೆ ನೀರಿನಂಶ ಎಲ್ಲ ಕಮ್ಮಿಯಾಗಿ ಆ್ಯಂಡ್ ಬಿಸಿಲಿಗೆ ಆಲ್ರೆಡಿ ಗೊತ್ತಲ್ವ ನಿಮಗೆ, ಬೇವರೆಲ್ಲ ಆಗಿ ಆಯಿಲ್ ಆಗಿ ತುಂಬಾ ಪಿಂಪಲ್ಸ್ ಎಲ್ಲ ಆಗ್ತಾ ಇರುತ್ತೆ, ಓಕೆನಾ. ಇದಕ್ಕೆಲ್ಲ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ, ಬೇವಿನ ಎಲೆನ ತೊಗೊಂಡಿದ್ದೀನಿ. ಬೇವಿನ ಎಲೆನ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರದ್ದು ಅದನ್ನು ಮಿಕ್ಸರಲ್ಲಿ ಹಾಕಿ ಅದನ್ನು ನೀರು ತಗೊಳ್ಳಿ, ಓಕೆನಾ. ಅದಾದಮೇಲೆ ಇಲ್ಲಿ ನಾನು ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಸ್ವಲ್ಪ ಮೊಸರನ್ನು ತೊಗೊಂಡಿದ್ದೀನಿ. ಇದನ್ನು ನೀವು ಮಾಡಿ ಇಡೋದಕ್ಕೆ ಹೋಗಬೇಡಿ, ನಾವು ಯಾವಾಗ ಮಾಡಬೇಕಲ್ವ, ವೀಕ್ಲಿ ನೀವು 1-2 ಟೈಮ್ ಮಾಡಿ ಇದನ್ನು, ಓಕೆನಾ. ಸೊ ಮಾಡೋವಾಗ ನೀವು ಅವಾಗಿನಷ್ಟೇ ಮಾಡ್ಕೊಳ್ಳಿ, ಓಕೆನಾ. ಒಂದು ಸ್ವಲ್ಪ ನಾನು ಮೊಸರನ್ನ ತೊಗೊಂಡಿದ್ದೀನಿ. ಮೊಸರು ಆದಮೇಲೆ ಅದಕ್ಕೆ ನಾನು ಜ್ಯೂಸ್ ಏನು ತೆಗ್ದಿದ್ನಲ್ವ, ಬೇವಿನ ಎಲೆ ಜ್ಯೂಸ್, ಅದನ್ನು ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಬೀಟ್ ಮಾಡಿದೆ, ಕಲಿಸ್ಕೊಂಡೆ. ಅದಾದಮೇಲೆ ನನ್ನ ಫೇಸಲ್ಲಿ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನನಗೆ ಹುಷಾರಿಲ್ಲ. ಸೊ ಹಿಂಗಾಗಿ ನಾನು ಫೇಸನ್ನು ಸ್ವಲ್ಪ ತುಂಬಾ ಡಲ್ ಆಗಿಬಿಟ್ಟಿದೆ ನನ್ನದು, ಓಕೆನಾ. ಆ್ಯಂಡ್ ನೀವು ಲಾಸ್ಟಿಗೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ, ಅದಕ್ಕಂದಲೇ ನಾನು ನಿಮಗೆ ಫೇಸಿಗೆ ಅಪ್ಲೈ ಮಾಡಿನೇ ತೋರಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಸಮ್ಮರಲ್ಲಿ ಹೇಳಿ ಮಾಡಿಸಿರೋ ಜೋಡಿ. ತುಂಬ ಎಲ್ಲ ನಾವು ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ತೀವಿ ತುಂಬ ದುಡ್ಡು ಕೊಟ್ಟು. ಸೊ ಅದೆಲ್ಲ ಏನು ಬೇಕಾಗಿಲ್ಲ ಫ್ರೆಂಡ್ಸ್, ನಮ್ಮ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಬ್ಯೂಟಿನ ಆರಾಮಾಗಿ ನಾವು ಕಾಪಾಡ್ಕೋಬೋದು, ಓಕೆನಾ. ಸೊ ಇದನ್ನು ನೀವು ಕಣ್ಣಿಗೆಲ್ಲ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ, ಕಣ್ಣಿನ ಸುತ್ತ. ಯಾಕಂತ ಹೇಳಿದರೆ ನಾವು ಬೇವಿನ ಎಲೆ ರಸ ಹಾಕಿರ್ತೀವಲ್ವ, ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಅದರಲ್ಲಿ ಕಣ್ಣು ಉರಿದು ಒಂದು ಸ್ವಲ್ಪ ನೀರೆಲ್ಲ ಬರುತ್ತೆ, ಅದರಿಂದ ಭಯ ಪಡೋ ಅಂಥದ್ದೇನಿಲ್ಲ. ಎಷ್ಟು ನಮ್ಮ ಕಣ್ಣಿಂದ ನೀರು ಬರುತ್ತೋ, ಸೊ ಅದ್ರ ಘಾಟಿಂದ ನಮ್ಮ ಕಣ್ಣು ಒಳಗಿಡೋ ಡರ್ಟ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ, ಓಕೆನಾ. ಕಣ್ಣಿಗೂ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಇದನ್ನು ಒಂದು 5 ನಿಮಿಷ ನಾನು ಈ ಥರ ಮಸಾಜ್ ಮಾಡಿ ಸುಮ್ಮನೆ ಒಂದು ನೀರಲ್ಲಿ ವಾಶ್ ಮಾಡ್ಕೊಂಡು ಬಂದೆ. ಒಂದೇ ಟೈಮಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಥರ ನನಗೆ ರಿಸಲ್ಟ್ ಗೊತ್ತಾಯಿತು ಅಂತ ಹೇಳಿ, ಓಕೆನಾ. ಸೊ ಇವಾಗ ನೆಕ್ಸ್ಟು ಸ್ಕ್ರಬ್ ಮಾಡೋ ಟೈಮು, ಓಕೆನಾ. ಇವಾಗ ನಾವು ಕ್ಲೆನ್ಸಿಂಗ್ ಮಾಡಿದ್ವಿ, ಇವಾಗ ಸ್ಕ್ರಬ್ ಮಾಡೋಣ. ಸ್ಕ್ರಬ್ ಮಾಡೋದಕ್ಕೆ ಏನು ಬೇಕು? ಸೊ ಇಲ್ಲಿ ನಾನು ಶುಗರ್ನ ತೊಗೊಂಡಿದ್ದೀನಿ, ಓಕೆನಾ. ಶುಗರ್ ತೊಗೊಂಡಾದ್ಮೇಲೆ ಎಷ್ಟು ನಿಮಗೆ ನಿಮ್ಮ ಫೇಸಿಗೆ ಅಮೌಂಟ್ ಬೇಕು ನೋಡಿ ಅಷ್ಟನ್ನೇ ಯೂಸ್ ಮಾಡಿಕೊಡಿ. ತುಂಬ ಎಲ್ಲ ಮಾಡಿ ಇಡುವಂಥದ್ದಲ್ಲ ಇದು, ಓಕೆನಾ. ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ವೀಕ್ಲಿ 2 ಟೈಮ್ ಕಷ್ಟಪ್ಪ ಅಂತ ಹೇಳಿದರೆ, ನೀವು ಬೇಗ ರಿಸಲ್ಟ್ ಬೇಕಂತ ಹೇಳಿದರೆ ವೀಕ್ಲಿ 2 ಟೈಮ್ ಮಾಡಿ, ಇಲ್ಲ ವೀಕ್ಲಿ 1 ಟೈಮ್ ಮಾಡಿ, ಓಕೆನಾ. ಸೊ ಅದಾದಮೇಲೆ ನಾನು ಒಂದು ಸ್ವಲ್ಪ ಅದೇ ಸಕ್ಕರೆಗೆ ಒಂದು ಸ್ವಲ್ಪ ಬೇವಿನ ಎಲೆ ರಸನ ಏನು ತೆಗ್ದಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇವಾಗ ಅದನ್ನು ನಾವು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ನಿಮ್ಮ ಮುಖಕ್ಕೆ ಆಲ್ರೆಡಿ ಪಿಂಪಲ್ಸ್ ಇದ್ದಾವೆ ಅಂತ ಹೇಳಿದ್ನಂದರೆ ನೀವು ಸ್ಕಿಪ್ ಮಾಡಿ, ಸ್ಕ್ರಬ್ ಅಂತೂ ನೀವು ಮಾಡೋದಕ್ಕೇ ಹೋಗಬೇಡಿ, ಓಕೆನಾ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬಿಡಿ, ಅದನ್ನು ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಡೆಲಿವರಿ ಆದಮೇಲೆ ತುಂಬ ಎಲ್ಲ ಹೀಟಿನ ಪದಾರ್ಥ ಕೊಡ್ತಾರಲ್ವ. ಸೊ ಹಿಂಗಾಗಿ ನನಗೆ ಹೀಟಿನ ಪದಾರ್ಥ ಎಲ್ಲ ತಿಂದು ಮೊದಲೇ ನನ್ನ ಬಾಡಿನೂ ಕೂಡ ಹೀಟು, ಓಕೆನಾ. ಸೊ ಹೀಟಿನ ಪದಾರ್ಥ ಎಲ್ಲ ತಿಂದು ನನಗೆ ತುಂಬಾ ಪಿಂಪಲ್ಸ್ ಆಗಿಬಿಟ್ಟಿತ್ತು, ಓಕೆನಾ. ನಾನು ನಿಮ್ಗೆ ಬೇಕಂತ ಹೇಳಿದರೆ ಲಾಸ್ಟಿಗೆ ಒಂದು ಫೋಟೋ ಕೂಡ ಆ್ಯಡ್ ಮಾಡ್ತೀನಿ. ಎಷ್ಟು ನನಗೆ ಪಿಂಪಲ್ಸ್ ಇತ್ತಪ್ಪ ಅಂತ ಹೇಳಿದರೆ ಅಷ್ಟೊಂದು ಪಿಂಪಲ್ಸ್ ಆಗಿಬಿಟ್ಟಿದ್ದು. ಬಟ್ ಇವಾಗ ನನಗೆ ಕ್ರಮೇಣ ಒಂದು ಪಿಂಪಲ್ ಕೂಡ ಇಲ್ಲ. ಬಟ್ ಹಳೇದ ಪಿಂಪಲ್ ಏನಿದಾವಲ್ವ, ಸೊ ಅದ್ರದ್ದು ಕಲೆ ಮಾತ್ರ ಇದ್ದಾವೆ, ಓಕೆನಾ. ಆ್ಯಕ್ನೆ ಸ್ಪಾಟ್ಸ್ ಅಂತ ಹೇಳ್ತೀವಲ್ವ, ಸೊ ಅದು ಮಾತ್ರ ಇದೆ. ಅದನ್ನೇ ಇವಾಗ ನಾನು ಇದನ್ನೇ ಮಾಡಿ ಎಷ್ಟು ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂದರೆ ನಿಮ್ಗೆ ನಂಬೋದಕ್ಕಾಗಲ್ಲ. ಸೊ ಸ್ಕ್ರಬ್ ಮಾಡಿ ಆದಮೇಲೆ ಒಂದು 5 ನಿಮಿಷ ಬಿಟ್ಟು 5 ನಿಮಿಷ ಸ್ಕ್ರಬ್ ಮಾಡಿ ವಾಶ್ ಮಾಡ್ಕೊಳ್ಳಿ. ಇವಾಗ ಲಾಸ್ಟ್ ಸ್ಟೆಪ್ ಇದು ಕ್ರೀಮ್ ಅಂತಲೇ ಹೇಳ್ಬೋದು, ಓಕೆನಾ. ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ, ಓಕೆನಾ. ಅಲೋವೆರಾ ಜೆಲ್ ಯಾರ ಮನೇಲಿರಲ್ಲ, ನಿಮಗೆ ಬಾಟಲಲ್ಲಿ ಇಲ್ಲ ಅಂತ ಹೇಳಿದರೆ ಮನೇಲಿರೋ ಅಲೋವೆರಾ ಜೆಲ್ ಕೂಡ ನೀವು ಯೂಸ್ ಮಾಡ್ಬೋದು, ಓಕೆನಾ. ಅದಕ್ಕೆ ನಾನು ಒಂದು ಚೂರಷ್ಟು ಬೇವಿನ ರಸನ ಹಾಕಿದ್ದೀನಿ. ಅದಾದಮೇಲೆ ನಾನಿಲ್ಲಿ ವಿಟಮಿನ್ ಕ್ಯಾಪ್ಸುಲ್ ಟ್ಯಾಬ್ಲೆಟ್ನ ಹಾಕಿದ್ದೀನಿ. ವಿಟಮಿನ್ ಕ್ಯಾಪ್ಸಲ್ನ
ಹಾಕಿದ್ದೀನಿ ಇದಕ್ಕೆ, ಓಕೆನಾ. ಇದು ಹಾಕಿ ಆದಮೇಲೆ ನೀವು ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ. ಅದೊಂದು ಕ್ರೀಮ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಅದನ್ನು. ಇವಾಗ ನೋಡಿ ಈ ಥರ ಇದೆ ಅಲ್ವಾ. ಸೊ ಇದನ್ನು ನೀವು ಚೆನ್ನಾಗಿ ಬೀಟ್ ಮಾಡ್ತಾ 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 ಅದು ಒಂದು ಕ್ರೀಮಾಗಿ ನಮಗೆ ರೆಡಿ ಆಗುತ್ತೆ, ಓಕೆನಾ. ಇವಾಗ ನೋಡಿ ನಾನು ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಒಂದು ಸ್ವಲ್ಪ ಪೇಷನ್ಸಿಂದ ನೀವು ಬೀಟ್ ಮಾಡಿ. ಇದು ತುಂಬಾ ಒಳ್ಳೆ ಎಫೆಕ್ಟ್ ಕೊಡುವಂಥ ಕ್ರೀಮ್ ಅಂತಲೇ ಹೇಳ್ಬೋದು. ನೀವು 2 ಸ್ಟೆಪ್ ನಿಮಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಇದನ್ನು ನೀವು ಮಾಡಿ ಒಂದು ಡಬ್ಬದಲ್ಲಿ, ನೀವು ಗ್ಲಾಸಿನ ಡಬ್ಬದಲ್ಲಿ ಹಾಕಿ ಒಂದು 15 ಡೇಸಿಗೆ ಆರಾಮಾಗಿ ನೀವು ಇಟ್ಕೋಬೋದು, ಓಕೆನಾ. ನೆನಪಿಟ್ಕೊಳ್ಳಿ. ನಿಮಗೆ ಅದು 2 ಸ್ಟೆಪ್ ನಿಮಗೆ ಮಾಡೋದಕ್ಕೆ ಬೇಜಾರಪ್ಪ, ನನಗೆ ಆಲ್ರೆಡಿ ನನ್ನ ಫೇಸ್ ಎಲ್ಲ ಪಿಂಪಲ್ಸ್ ಎಲ್ಲ ಏನಿಲ್ಲ, ಅಷ್ಟೇ ನನಗೆ ಒಂದು ಸ್ವಲ್ಪ ಗ್ಲೋ ಬಂದರೆ ಸಾಕು ಅಂತ ಹೇಳಿದ್ದಂದರೆ ಈ ಕ್ರೀಮ್ನ ನೀವು ರೆಡಿ ಮಾಡಿ ಈ ಕ್ರೀಮ್ನ ನೀವು ರೆಡಿ ಮಾಡಿ ಇಟ್ಕೋಬೋದು, ಓಕೆನಾ. ಸೊ ಇವಾಗ ನೋಡ್ತಾ ಇರ್ಬೋದು, ನಾನು ಇದನ್ನು ಥರ್ಡ್ ಸ್ಟೆಪ್ಪಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಹಚ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ತೀನಿ ನಾನು. ಲೈಟಾಗಿ ಮಸಾಜ್ ಮಾಡಿ ಆದಮೇಲೆ ಒಂದು 20 ನಿಮಿಷದವರೆಗೂ ಬಿಡ್ತೀನಿ. ಅದಾದಮೇಲೆ ಫೇಸ್ ವಾಶ್ ಮಾಡಿದರೆ ನಿಮ್ಮ ಸ್ಕಿನ್ ನೋಡಿ ಎಷ್ಟು ಹೊಳೆಯುತ್ತೆ. ಇದನ್ನು ಡೈಲಿ ವೀಕ್ಲಿ ಒಂದು 2 ಟೈಮ್ ಮಾಡಿ, ಓಕೆನಾ. ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ. ಟೇಕ್ ಕೇರ್, ಬಾಯ್ ಬಾಯ್.